ಪಟ್ಟಣದ ಬಾಲಕಿಯರ ವಸತಿ ನಿಲಯದಲ್ಲಿ ಭಯ. ಸ್ಥಳಕ್ಕೆ ಕ್ಷೇತ್ರದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಭೇಟಿ, ವಿದ್ಯಾರ್ಥಿನಿಯರಿಂದ ಅಹವಾಲು ಆಲಿಕೆ. ಪಟ್ಟಣದ ಬಾಲಕಿಯರ ವಸತಿ ನಿಲಯದಲ್ಲಿ ಸೋಮವಾರ ರಾತ್ರಿ ಭಯದ ವಾತಾವರಣ ನಿರ್ಮಾಣ ಆಗಿರುವ ವಿಷಯ ತಿಳಿದು ಕ್ಷೇತ್ರದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಮಂಗಳವಾರ ಸಂಜೆ 5:30 ಆಸುಪಾಸು ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಈ ವೇಳೆ ಯಾವುದೇ ಭಯದ ವಾತಾವರಣ ಸೇರಿದಂತೆ ಇನ್ನೂ ಯಾವುದೇ ಥರದ ಸಮಸ್ಯೆಗಳಿದ್ದರೂ ಮುಕ್ತವಾಗಿ ಹೇಳಿಕೊಳ್ಳಿ, ನಾವು ಬಂದಿರೋದೇ ನಿಮ್ಮ ಸಮಸ್ಯೆ ಪರಿಹಾರ ಮಾಡೋದಕ್ಕಾಗಿ, ಕಾರಣ ಸಂಕೋಚ ಇಲ್ಲದೇ ಎಲ್ಲವನ್ನ ಹೇಳಿಕೊಳ್ಳಿ ಅಂದರು. ಈ ವೇಳೆ ಕೆಲ ವಿದ್ಯಾರ್ಥಿನಿಯರು ಧೈರ್ಯದಿಂದ ಮುಂದೆ ಬಂದು ತಾವು ಅನುಭವಿಸುತ್ತಿರುವ ವಿವಿಧ ರೀತಿಯ ಸಮಸ್ಯೆಗಳನ್ನು ಶಾಸಕರ ಎದುರಿಗೆ ಹೇಳಿಕೊಂಡರು. ಈ ವೇಳೆ ಸಮಾಜ ಕಲ್ಯಾಣ ಅಧಿಕಾರಿ ನಿಂಗರಾಜ್ ಅರಸ್ ಸೇರಿದಂತೆ ಇಲಾಖೆಯ ವಿವಿಧ ಹಂತದ ಅಧಿಕಾರಿಗಳು ಇದ್ದರು. ಜೊತೆಗೆ ಗಣ್ಯರಾದ ಮಲ್ಲಿಕಾರ್ಜುನ್ ಪಾಟೀಲ್, ವೀರಣ್ಣ ಜಟ್ನಾ, ರೇವಣಪ್ಪ ಹುಗಾರ್, ಅನಿಲ್ ಜೋಶಿ ಸೇರಿದಂತೆ ಅನೇಕ ಜನ ಪಟ್ಟಣದ ಗಣ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರಿಗೆ ಭರವಸೆಯನ್ನು ನೀಡಿದರು. ಜೊತೆಗೆ ವಿದ್ಯಾರ್ಥಿನಿಯರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೂ ಕೂಡ ಸೂಚಿಸಿದರು. ಒಂದು ಎಷ್ಟರ ಮಕ್ಕಳು 60 ಸೆನ್ಸಿಟಿವ್ ಮಕ್ಕಳು ಎಷ್ಟು ಜನ ಇದ್ದಾರೆ? ಯೂಶಲಿ 35 ಜನ ಇದ್ದಾರೆ. ಇವತ್ತೆಷ್ಟು ಜನ ಇದೆ? ಇನ್ನು 15 ಜನ ಎಲ್ಲೋದ್ರು? 15 ಜನ ಕೊಟ್ಟಿದ್ದಾರೆ. 15 ದಿವಸ ಅದಲ್ಲ, ಎಷ್ಟು ದಿವಸ ಆಗ್ತು ನೀವು ಕೊಟ್ಟಿ ಗೊತ್ತೇ ಹೋಗ್ಯಾರ? ನೀನಿದ್ದೀರಲ್ಲ? ಒಂದ್ ನಿಮಿಷ ಸರ್, ನೀನು 18 ಜನ ಇದ್ರು, ನಾವ್ ಅನ್ಸಿವಿ 19 ಜನ ಇದ್ರು. ಇಲ್ಲಿ ಹಾಜರಿ 60 ಜನ ಅದಾರ. ಹಾಜರಿ 60 ಜನ ಅದಾರ, ನಿನ್ 19 ಜನ ಇದ್ರು. ಇನ್ನ 40 ಜನ ಎಲ್ಲಿ? ನೀನ್ ಯಾರಿಗೆ ಕೊಟ್ಟ ಇವಾಗಿದ್ದು ನಿಮ್ಗ ಗೊತ್ತಿರೋದು? ಸೊ ಮಕ್ಕಳ ಈಗ ಮೊನ್ನೆ ಶಾಸಕರು ಬಂದಿದ್ದಾರೆ. ಎಲ್ಲರ ಪರವಾಗಿ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾರೆ ನಮ್ಮ ಹಾಸ್ಟೆಲ್ಗೆ. ಹಾಗೆ ಬಂದಿದ್ದಾರೆ ಸರ್. ನೆನ್ನೆ ಸಂಜೆ ಮಕ್ಕಳುಗಳು ಭಯಪಟ್ಟು ಸಂಬಂಧಪಟ್ಟ ಹಾಗೆ ತಮಗೂ ಇನ್ಫಾರ್ಮೇಶನ್ ಇದೆ ಸರ್. ಮತ್ತೆ ನಮ್ಮ ತಾಲೂಕು ಲೆವೆಲ್ ಆಫೀಸರ್ ಸರ್ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟರು ಸರ್. ಏನಂತ ಹೇಳಿದ್ರೆ ಅಲ್ಲಿ ಅಡುಗೆ ಮನೆ ಒಳಗಡೆ ಅವರು ನೈಟ್ ಟೈಮು ಸುಮಾರು 9:30 ಟೈಮ್ ಒಳಗಡೆ ಹೋದಂಥ ಸಂದರ್ಭದೊಳಗಡೆ ಹೊರಗಡೆ ಕಿಟಕಿಯಿಂದ ನೋಡಿದಾಗ ಏನು ಲೈಟ್ ಕಾಣಿಸ್ತು ಅಂತ ಅಂದ್ಬಿಟ್ಟು ಹೇಳಿದ್ರು ಸರ್. ಅದಾದ ನಂತರವಾಗಿ ಮಕ್ಕಳುಗಳು ಎದುರಿಸ್ಕೊಂಡು ಹೊರಗಡೆ ಬಂದು ಆಮೇಲೆ ಪಬ್ಲಿಕ್ ಎಲ್ಲ ಗ್ಯಾದರ್ ಆಯಿತು ಸರ್. ನನಗೆ ಬಂದ ಇನ್ಫಾರ್ಮೇಶನ್ ಪ್ರಕಾರವಾಗಿ ಅನಂತರ ನಮ್ಮ ತಾಲೂಕು ಲೆವೆಲ್ ಆಫೀಸರ್ ಬಂದರು ಸರ್. ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಪಬ್ಲಿಕ್ ಎಲ್ಲ ಸೇರ್ಕೊಂಡು ಮಕ್ಕಳುಗಳಿಗೆ ಸಮಾಧಾನ ಮಾಡಿದ್ರು ಸರ್. ಮೀನ್ ಟೈಮ್ ಲೈಟು ಸಹ ಇತ್ತು ಸರ್. ಹೊರಗಡೆ ಇದು ಲೈಟ್ ಇರಲಿಲ್ಲ ಸರ್. ಅದು ಏನು ಅಂತ ಅಂದ್ಬಿಟ್ಟು ನಾವು ವಿಚಾರಿಸ್ತಾ ಇದ್ದೀವಿ ಸರ್. ಆ ಪವರ್ ಏನ್ ಕಟ್ ಯಾವುದು ಆಗಿರ್ಲಿಲ್ಲ. ನೆನ್ನೆ ಪವರ್ ಎಲ್ಲ ನೆನ್ನೆ ಇತ್ತು ಸರ್. ಹೊರಗಡೆ ಇವ್ರು ಮಕ್ಕಳು ಬಂದಂತ ಸಂದರ್ಭ ಹೊರಗಡೆ ಪವರ್ ಕಟ್ ಆಗಿದ್ದನ್ನು ನಾನು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ದೀನಿ ಸರ್. ಏನಕ್ಕೋಸ್ಕರವಾಗಿ ಕಟ್ ಆಗಿದೆ ಅಂತ ಅಂದ್ಬಿಟ್ಟು ನಾವು ವಿಚಾರಿಸ್ತೀವಿ ಸರ್. ಒಂದು. ಎರಡನೇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಇರ್ಬೋದು ಅಥವಾ ಮಕ್ಕಳ ಸಹಾಯವಾಣಿಯವರು ಅವರು ಸಹ ಬಂದಿದ್ದಾರೆ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸಹ ಬಂದಿದ್ರು ಸರ್. ಅವರು ಸಹ ನಮಗೆ ಫೋಕಸ್ ಆಗಿರೋದು ನಿಮ್ಗೆ ಗಿಡಗಳು ಆಗ್ಯಾಡೋದು ಯುಪಿಎಸ್ಸಿ ಇಲ್ಲ ಇದೆ ಅಡಿಷನಲ್ ಬೇಕು ಅಂದ್ರೆ ಯುಪಿಎಸ್ಸಿ
ಓಕೆ ಎಲ್ಲ ಚಾನಲ್ UPS ಕರೆಂಟ್ UPS ಮೇಲೆ ನಡೀತಾ ಅಮ್ಮ ಕರೆಂಟ್ ಹೋದ್ರೆ ಜನರೇಟರ್ ಅಥವಾ UPS ನಲ್ಲಿ ಬಲ್ಬ್ ರನ್ ಆಗ್ತದ ಕರೆಂಟ್ ಇನ್ನೇನು ಸಮಸ್ಯೆ ಇಲ್ಲ. ಸೊ ಮತ್ತೆ ನಿನ್ನೆ ಅದೊಂದೇ ಅದು ಕಿಚನ್ ಆಗಿನ ಕಿಟಕಿ ಅದು ಮುಚ್ಚ ಅದು ಕ್ಲೋಸ್ ಮಾಡಿಸ್ತೀನಿ ಬಿಡು. ಓಕೆ ಕ್ಲೋಸ್ ಮಾಡಿಸ್ತೀನಿ. ಅದ್ರಲ್ಲಿ ಇದು ಅದು ಎಕ್ಸಿಸ್ಟ್ ಫ್ಯಾನ್ ಹಾಕ್ಬಿಡ್ತಾರೆ. ನಿಮ್ಗೆ ಏನಾಗ್ಲತ್ತದ ಅಂತ ಹೇಳಿದ್ರಂದ್ರೆ ಅವ್ರು ಮಾಡ್ತಾರ ಬಡ್ಡ ನಾವು ಬಂದೆವು ನೀವೇನು ಹೇಳಿಲ್ಲ ಸುಮ್ಮನೆ ನಿಂತಿರ ಅಂತಂದ್ರೆ ಏನೂ ಅರ್ಥ ಆಗಲ್ಲ. ಯಾಕಂದ್ರೆ ಇಲ್ಲಿ ನಿಮ್ಗೆ ತೊಂದರೆ ಆಗ್ತಂತೆ ಯಾಕಂದ್ರೆ ನೀವ್ ಏನಾಗ್ಲತ್ತ ಹೇಳಿದ್ರಿ ಹೇಳ್ಬೇಕು ಎಲ್ಲರೂ ಕೂಡ ಇದು ಸರಿ ಇರ್ತದಂತೆ ಎಲ್ಲ ಇದೆ ನಮಗೆ ಇದು ಸರಿ ಇಲ್ಲ ಸ್ವಲ್ಪ ಅದಕ್ಕೆ ನಾವು ಮತ್ತೆ ಚೇಂಜಸ್ ಮಾಡ್ಕೊತಾರಲ್ಲ. ಸುಮ್ಮನೆ ಅವ್ರು ಏನೋ ಮಾಡಿಕೊಟ್ರು ಬಿಸಿನೀರು ಅಂತ ನೀವು ಹಂಗೆ ಉಂಡ್ರಿ ಏನ್ ಮಾಡ್ತಾ ಇಲ್ಲ. ಹಾಟ್ ವಾಟರ್ ಇದೆಯಮ್ಮ ನಿಮ್ಗೆ ಸ್ನಾನ ಮಾಡ್ಲಿಕ್ಕೆಲ್ಲ ಬಿಸಿ ನೀರು ಇದೆಯಾ? ಗರಂ ವಾಟರ್ ಬರ್ತದ? ಸ್ಲೋ ಬರ್ತದೆ. ಸೋಲಾರ್ ಏನು? ಒಂದು ಗೀಸರ್ 20 ಲೀಟರ್ 20 ಲೀಟರ್ ಗೀಸರ್ ಇದೆಯಂತಲ್ಲಮ್ಮ? ಸ್ಲೋ ಬರ್ತದೆ. ಇನ್ನೊಂದು ಅಡಿಷನಲ್ ಹಾಸ್ಟೆಲ್ದಾಗ ಎಲ್ಲ ಇರ್ತಾವ ಚಾಲು ಮಾಡ್ತಿರಲ್ಲ ಫೆಸಿಲಿಟೀಸ್ ಎಲ್ಲ ಇರ್ತಾವ ಚಾಲು ಇರಲ್ಲ. ದೊಡ್ಡದು ಹಾಕೋಬೇಕು ಗೀಸರ್ ಅಂತ. ಅಲ್ಲ ಶಾಸಕರೇ ಇಷ್ಟೆಲ್ಲ ಆಯ್ತು ರಾತ್ರಿ ಸಂಬಂಧಪಟ್ಟವ್ರು ಒಬ್ರು ಇರ್ಲಿಲ್ಲ. ಮಕ್ಕಳು ಇವರೆಲ್ಲ ಬಂದ್ರು, ಆಜು ಬಾಜು ಬಡಾವಣೆದವ್ರು ಬಂದ್ರು. ಹಾಸ್ಟೆಲ್ ವಾರ್ಡನ್ ಅಂತ ಒಬ್ರು ಇರ್ತಾರೆ, ಅವ್ರು ಇರ್ಲಿಲ್ಲ ನಿನ್ನ ರಾತ್ರಿ ಇದ್ದಿಲ್ಲ ಇಲ್ಲ. ಅವರು ನಿನ್ನೆ ಅವರು ವಿತೌಟ್ ಪರ್ಮಿಷನ್ ಅವ್ರು ಹೆಂಗ್ ಹೋದ್ರು? ಅಲ್ಲಲ್ಲ ಸರ್, ತಾವು ದಯವಿಟ್ಟು ಸ್ವಲ್ಪ ನಮಗೂ ಮಾತಾಡಕ್ಕೆ ಅವಕಾಶ ಕೊಡಿ. ನಡೆಯೋದಿದೆ ದಯವಿಟ್ಟು. ಯಾಕಂದ್ರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ 2-3 ಸಲ ಇದ್ದಾವು. ಈ ತರ ಕೈ ಮಾಡೋದ್ ಬೇಡ. ಸಮಸ್ಯೆ ಇದೆ ಅಂತ ಮಾತಾಡ್ತಾ ಇರೋದು ನಾವು. ನಮಗೂ ಬೇರೆ ಕೆಲಸ ಇವೆ. ನಿನ್ನೆ ಬಟ್ಟೆ ಸ್ಪಂದನೆ ಇರಲಿಲ್ಲ ಸರ್. ಬಟ್ಟೆ ಮಕ್ಕಳಿಗೆ ಏನಪ್ಪ ಅಂದ್ರೆ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಅವ್ರ ಬಟ್ಟೆ ಕಿಲಿ ತಗೊಂಬ ತನಕ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಏನಪ್ಪ ಹೊರ ಬರುವಂತ ಈಗ ಮಕ್ಕಳಿಗೆ ನನಗೆ ಲಾಕ್ ಹಾಕಿ ಇದು ಮಾಡ್ದಾಗ ಅವು ಸಣ್ಣ ಮಕ್ಕಳು ಎದೆ ಹೊಡೆಯಂದ್ರೆ ಒಂದಕ್ಕಿಂತ ಒಂದ್ ಚೀರ್ಲತ್ತ ಪೂರ ಗಂಡತನ ಕೇಳುವಂತದ. ಮತ್ತೆ ಅವ್ರ ಸ್ಪಂದನೆ ಲಾಕ್ ಹಾಕಿರ ಹೊರಗೆ ಒಳಗೆ ಏನಂತ ಮಾಡ್ಬೇಕು? ಹೊರಗಡೆ ಬಿಡ್ತಾರ ಅವ್ರಿಗೆ. ಯಾರಿಗೂ ಹೊರಗೆ ಬಿಡಬಾರ್ದು ಸರ್. ಅವ್ರು 7 ಗಂಟೆ ಬಂದು ಬೆಳಗ್ಗೆ 7 ಗಂಟೆ ಹೋಗ್ತಾರೆ. ಅವ್ರು ಕರೆಕ್ಟ್ ಅಂದ್ರೆ ಅವ್ರದೇ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಅವ್ರು ಇದೇ ಮಕ್ಕಳು ಇಲ್ಲ ಆ ಹುಡುಗಿ ಆಗಿತ್ತು ಎಲ್ರು ಕೊಂಡ್ರಲ್ಲಮ್ಮ? ಅವಳು ಕಿತ್ಕೊಂಡ್ಬಂದು ಅವ್ರು ಕಿತ್ಕೊಂಡು ಎಲ್ಲರೂ ಕಿತ್ಕೊಂಡು ಅಕ್ಕಿನ ಜೊತೆಗೆ ಇಟ್ಕೊಂಡು ಇದ್ದಾರೆ. ಕೌನ್ಸಿಲಿಂಗ್ ಮಾಡ್ತಾರೆ. ಕೌನ್ಸಿಲಿಂಗ್ ಮಾಡ್ತಾರೆ